ಟಾಕ್ಸಿಕ್ ಬಿಡುಗಡೆಗೂ ಮುನ್ನ ನಟ ಯಶ್ ಟೆಂಪಲ್ ರನ್ ಅನ್ನು ಮಾಡ್ತಿದ್ದಾರೆ. ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಟಾಕ್ಸಿಕ್ ನಟ ಯಶ್. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಯಶ್ಗೆ ಅದ್ಧೂರಿ ಸ್ವಾಗತವನ್ನ ಕೋರಲಾಗಿದೆ. ನಾಳೆ ಟಾಕ್ಸಿಕ್ ಚಿತ್ರ ಬಿಡುಗಡೆ ಹಿನ್ನೆಲೆಯಲ್ಲಿ ಮಂಜುನಾಥನ ದರ್ಶನವನ್ನ ಪಡಿತಾ ಇದ್ದಾರೆ. ಸೊ ಟಾಕ್ಸಿಕ್ ಬಹು ನಿರೀಕ್ಷಿತವಾದಂತಹ ಸಿನಿಮಾ, ಅದರಲ್ಲೂ ಯಶ್ ಅಭಿನಯದ ಸಿನಿಮಾ ಅಂತ ಹೇಳಿದಾಗ ಒಂದು ರೀತಿಯ ನಿರೀಕ್ಷೆ ಬಹಳ ಜನರಲ್ಲಿ ಇದೆ. ಟ್ರೈಲರ್ ಇರಬಹುದು, ಅದೆಲ್ಲವನ್ನ ನೋಡಿದಂತಹ ಪ್ರೇಕ್ಷಕರಲ್ಲಿ ಒಂದು ರೀತಿಯ ಕುತೂಹಲ ಏನಿರಬಹುದು ಚಿತ್ರದಲ್ಲಿ ಅಂತ ಹೇಳಿ. ಈಗ ಆಲ್ರೆಡಿ ಆನ್ಲೈನಲ್ಲಿ ಟಿಕೆಟ್ ಎಲ್ಲ ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಆಗಿರೋದನ್ನ ಗಮನಿಸಿದ್ವಿ. ಈಗ ಆಲ್ರೆಡಿ ಏನು ಬಜೆಟ್ ಹಾಕಿದ್ದಾರೆ ಆ ಎಲ್ಲ ಬಜೆಟ್ ಈಗ ಟಿಕೆಟ್ ಸೋಲ್ಡ್ ಔಟ್ ಅಲ್ಲೇ ಪಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅಷ್ಟು ಮಟ್ಟದ ನಿರೀಕ್ಷೆ ಇದೆ ವೀಕ್ಷಕರಲ್ಲಿ. ಅದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ರಕ್ಷಾ. ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ರಕ್ಷಾ, ಒಂದು ರೀತಿಯ ನಿರೀಕ್ಷೆ, ಈಗ ಆಲ್ರೆಡಿ ಆನ್ಲೈನ್ ಟಿಕೆಟ್ ಕೂಡ ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಆಗಿದೆ. ಇದನ್ನ ನಾವು ನೋಡಿದ್ವಿ ಕೂಡ ಈ 2 ದಿನದ ಹಿಂದೆ. ಇನ್ನೇ ನಿರೀಕ್ಷೆ ಜನರಲ್ಲಿ ಇರುವಂತಹ ಈ ನಿರೀಕ್ಷೆ ಎಷ್ಟು ಮಟ್ಟಿಗೆ ಟಾಕ್ಸಿಕ್ ಚಿತ್ರ ಯಶಸ್ವಿ ಆಗುತ್ತೆ ಅಂತ ಒಂದು ಕಡೆ, ಮತ್ತೊಂದು ಕಡೆ ಈಗ ದೇವರ ದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಶೆಡ್ಯೂಲ್ ಏನಿದೆ ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ಮಾನಸ, ಯಶ್ ಅವರು ರಾಕಿಂಗ್ ಸ್ಟಾರ್ ಯಶ್ ಅಂತ ಬಂದರೆ ಅವರು ಈ ಹಿಂದಿನಿಂದಲೂ ಕೂಡ ಫಾಲೋ ಮಾಡ್ಕೊಂಡು ಬರ್ತಾ ಇರೋದಂಥದ್ದು ಏನಂತಂದರೆ, ಅವರ ಸಿನಿಮಾ ನಾಳೆ ರಿಲೀಸ್ ಇದೆ ಅಂತಂದರೆ ಇವತ್ತು ಮಂಜುನಾಥ ಸ್ವಾಮಿಯ ದರ್ಶನವನ್ನು ಧರ್ಮಸ್ಥಳದಲ್ಲಿ ಅವರು ಪಡೆಯುವಂಥದ್ದು ಅವರ ಒಂದು ವಾಡಿಕೆ. ಆ ಒಂದು ವಾಡಿಕೆ ಪ್ರಕಾರವೇ ಇನ್ನೇನು ನಾಳೆ ಟಾಕ್ಸಿಕ್ ಸಿನಿಮಾ ದೇಶದಾದ್ಯಂತ ಗ್ಲೋಬಲ್ ವೈಸಲ್ಲಿ ಏನು ರಿಲೀಸ್ ಆಗ್ತಾ ಇದೆ ಅದಕ್ಕೂ ಮುಂಚಿತವಾಗಿ ಇದೀಗ ಇವತ್ತು ಮಂಜುನಾಥನ ದರ್ಶನಕ್ಕಾಗಿ ಈಗಾಗಲೇ ಮಂಗಳೂರಿನ ಏರ್ಪೋರ್ಟ್ಗೆ ಬಂದು ಅಂದರೆ ಯಶ್ ಅವರು ಬಂದು ಇಳಿದಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಅಂತಂದರೆ ಅವರು ಇವತ್ತು ಮೊದಲನೇದಾಗಿ ಧರ್ಮಸ್ಥಳ ಉಜಿರೆಯಲ್ಲಿರುವಂತಹ ಸೂರ್ಯ ದೇವಸ್ಥಾನಕ್ಕೆ ಮೊದಲನೇದಾಗಿ ಅವರು ಭೇಟಿಯನ್ನ ಕೊಟ್ಟು ಅಲ್ಲಿ ಪೂಜೆಯನ್ನ ನೆರವೇರಿಸಿದ ನಂತರದಲ್ಲಿ ಅವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಕೂಡ ಹೋಗುವಂಥದ್ದು. ಸುಮಾರು 1.5-2 ಗಂಟೆ ಅಷ್ಟರಲ್ಲಿ ಅವರು ಧರ್ಮಸ್ಥಳಕ್ಕೆ ಭೇಟಿ ಕೊಡುವಂತಹ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು ಮಾನಸ. ಅಷ್ಟೇ ಅಲ್ಲದೆ ನಾವು ಈ ಹಿಂದಿನಿಂದಲೂ ಕೂಡ ನೋಡ್ಕೊಂಡ್ ಬರ್ತಿದ್ದೀವಿ, ಏನೇ ಒಂದು ಶುಭ ಕಾರ್ಯ ಇರಲಿ, ಏನಾದರೂ ಅವರ ಸಿನಿಮಾ ರಿಲೀಸ್ ಟೈಮಲ್ಲಿ ಅವರು ಮಂಜುನಾಥನ ಆರಾಧನೆಯನ್ನ ಹೆಚ್ಚಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಒಂದು ಟಾಕ್ಸಿಕ್ ಸಿನಿಮಾ ಏನಿದೆ ಅದು ಗ್ಲೋಬಲ್ ವೈಸ್ ಅಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಅದರ ಬಗ್ಗೆ ಕ್ರೇಜ್ ಹೆಚ್ಚಾಗ್ತಾ ಇದೆ. ಅಷ್ಟೇ ಅಲ್ಲದೆ ನಿನ್ನೆ ಯಶ್ ಅವರು ಚೆನ್ನೈಯಲ್ಲಿರ್ತಾರೆ. ಚೆನ್ನೈಯಲ್ಲಿ ಅದ್ಧೂರಿ ಪ್ರೀ ರಿಲೀಸ್ ಈವೆಂಟ್ ಅನ್ನ ಮುಗಿಸಿ ಇವತ್ತು ನೇರವಾಗಿ ಅವರು ಮಂಗಳೂರಿಗೆ ಬಂದು ಇಳಿದಿರುವಂಥದ್ದು. ಹಾಗೆ ಈಗಾಗಲೇ ಟಾಕ್ಸಿಕ್ ಸಿನಿಮಾದ ಮಾರ್ನಿಂಗ್ ಶೋ, ನಾಳೆಯ ಮಾರ್ನಿಂಗ್ ಶೋ ಏನಿದೆ ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಆಗಿದೆ. ಎಲ್ಲೂ ಕೂಡ ಟಿಕೆಟ್ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಇದರ ಒಂದು ಕ್ರೇಜ್ ಕೂಡ ಹೆಚ್ಚಾಗ್ತಾ ಇದೆ. ಇದರ ನಡುವೆ ಚಿತ್ರಕ್ಕೆ ಮತ್ತಷ್ಟು ಯಶಸ್ಸು ಸಿಗಬೇಕು, ಚಿತ್ರ ಗ್ಲೋಬಲ್ ಮಟ್ಟದಲ್ಲಿ ನಾವು ಏನು ಅಂದ್ಕೊಂಡಿದ್ವಿ ಅದಕ್ಕೂ ಮೀರಿ ಇದಕ್ಕೆ ಒಂದು ರೀಚ್ ಸಿಗಬೇಕು ಅನ್ನೋದ್ರ ನಿಟ್ಟಿನಲ್ಲಿ ತನ್ನ ವಾಡಿಕೆ ಅಂತೆಯೇ ಇದೀಗ ಯಶ್ ಅವರು ಧರ್ಮಸ್ಥಳ ಮಂಜುನಾಥನ ದರ್ಶನಕ್ಕೆ ಅಂತ ಆಗಮಿಸಿದ್ದಾರೆ ಮಾನಸ. ಓಕೆ, ಥ್ಯಾಂಕ್ ಯು ರಕ್ಷಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಓಕೆ, ಒಂದು ಬಹು ನಿರೀಕ್ಷಿತವಾದಂತಹ ಚಿತ್ರ, ತುಂಬ ಜನರಲ್ಲಿ ಒಂದು ರೀತಿಯ ಕುತೂಹಲ ಇದೆ. ಈಗ ಆಲ್ರೆಡಿ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಕೂಡ ಆಗೋಗಿದೆ. ಸೊ ಹಾಗಾಗಿ ಅವರು ಹಾಕಿದಂತಹ ಬಂಡವಾಳ ಆಲ್ಮೋಸ್ಟ್ ಅವರ ಕೈ ಸೇರಿದಂತೆ ಆಗಿರುವಂಥದ್ದು. ಇನ್ನು ಯಾವ ರೀತಿಯಾಗಿ ಹಿಟ್ ಆಗುತ್ತೆ ಅಂತ ಹೇಳಿ ಈಗ ನಮ್ಮ ಪ್ರತಿನಿಧಿ ರಕ್ಷಾ ಕೂಡ ಹೇಳ್ತಾ ಇದ್ರು, ಸಾಮಾನ್ಯವಾಗಿ ಮಂಜುನಾಥನನ್ನ ಬಹಳ ಅವರು ನಂಬ್ತಾರೆ. ಯಾವುದೇ ಚಿತ್ರ ಬಿಡುಗಡೆಗೂ ಮುನ್ನ ಮಂಜುನಾಥನ ದರ್ಶನವನ್ನ ಪಡೆದುಕೊಳ್ತಾರೆ ಅಂತ ಹೇಳಿ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಯಶ್ಗೆ ಈಗ ಅದ್ದೂರಿ ಸ್ವಾಗತವನ್ನ ಕೋರೋದಕ್ಕೆ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರಂತೆ. ನಾಳೆ ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ. ಬಹು ನಿರೀಕ್ಷಿತವಾದಂತಹ ಚಿತ್ರ, ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಇದು ರಿಲೀಸ್ ಆಗ್ತಾ ಇದೆ. ಅದರಲ್ಲೂ 3 ಜನ ಹೀರೋಯಿನ್ಸ್ ಇರುವಂತಹ ಚಿತ್ರ. ಡ್ಯುಯಲ್ ರೋಲ್ನಲ್ಲಿ ಯಶ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಟ್ರೈಲರ್ ನೋಡಿದ್ವಿ, ಟೀಸರ್ ನೋಡಿದ್ವಿ, ಎರಡರಲ್ಲೂ ಕೂಡ ಒಂದು ರೀತಿಯ ಹಾಲಿವುಡ್ ರೇಂಜ್ನಲ್ಲಿ ಇತ್ತು. ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾ ಆ ರೇಂಜ್ನಲ್ಲಿ ಟೀಸರ್ ಇರಬಹುದು, ಟ್ರೈಲರ್ ಬಿಡುಗಡೆ ಆಗಿರುವಂಥದ್ದು ಮೊದಲು ಧುಮುಕಿದ್ದಾರೆ. ಈಗ ಯಾವ ರೀತಿಯಾಗಿ ಈಜು ದಡ ಸೇರ್ತಾರೆ ಯಶ್ ಅವರು, ಈ ಚಿತ್ರ ಯಾವ ಮಟ್ಟಕ್ಕೆ ಅಂದರೆ ಅವರಿಗೆ ಹಿಟ್ ಕೊಡುತ್ತೆ ಅನ್ನುವಂತಹ ನಿರೀಕ್ಷೆ ಬಹಳಷ್ಟು ಜನರಲ್ಲಿ ಇದೆ. ಕಾದು ನೋಡೋಣ ನಾಳೆ ಯಾವ ರೀತಿಯಾಗಿ ಇದು ಓಪನಿಂಗ್ಸ್ ತೆಗೆದುಕೊಳ್ಳುತ್ತೆ, ಜನರ ಒಂದು ರೆಸ್ಪಾಂಡ್ ಹೇಗಿರುತ್ತೆ ಅಂತ ಹೇಳಿ. So